ಇವತ್ತು ನರೇಂದ್ರ ಮೋದಿಯವರು ನಾನು ಕೇಂದ್ರದಲ್ಲಿ ಅವರ ಮಂತ್ರಿಮಂಡಲದಲ್ಲಿ ಮಂತ್ರಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ಅವರಿಗೆ ಸ್ವಲ್ಪ ಒಳ್ಳೆಯ ಕೆಲಸವನ್ನು ಮಾಡಬೇಕು, ರೈತರಿಗೆ ಹಲವಾರು ರೀತಿಯ ಕಾರ್ಯಕ್ರಮಗಳನ್ನು ತರಬೇಕು ಅಂತಕ್ಕಂಥದ್ದು ಪ್ರತಿಯೊಂದು ಸಚಿವ ಸಂಪುಟ ಸಭೆಯಲ್ಲಿ ನಾವು ಚರ್ಚೆ ಮಾಡಬೇಕಾದ್ರೆ ನಾನು ಗಮನಿಸ್ತೀನಿ. ಆದರೆ ಎಲ್ಲೋ ಒಂದು ಕಡೆ ದೇಶದಲ್ಲಿ ಕಾರ್ಯರೂಪಕ್ಕೆ ಜಾರಿಗೆ ತರತಕ್ಕಂಥದ್ರಲ್ಲಿ ಸ್ವಲ್ಪ ನಾವು ಎಡುತ್ತಾ ಇದ್ದೇವೆ ಅನ್ನೋದು ನನ್ನ ಅಭಿಪ್ರಾಯ. ಹಣದ ಕೊರತೆ ಇಲ್ಲ ದೇಶದಲ್ಲಿ, ಹಣ ಯಥೇಚ್ಛವಾಗಿದೆ ಇವತ್ತು. ಆದರೆ ಈ ಹಣವನ್ನು ಯಾವ ರೀತಿ ಸದ್ಬಳಕೆ ಮಾಡಿ ಇವತ್ತು ಈ ದೇಶದ ಒಂದು ಅಭಿವೃದ್ಧಿಗೆ ದೊಡ್ಡ ಮಟ್ಟದ ಪರ್ಸೆಂಟೇಜು ದೇಣಿಗೆ ಕೊಡ್ತಕ್ಕಂಥದ್ದು ನಮ್ಮ ರೈತ ಬಂಧುಗಳು ಅಂತಕ್ಕಂಥ ನಾವ್ಯಾರು ಮರಲಿಕ್ಕಾಗಲ್ಲ. ಸರ್ಕಾರದ ನೌಕರಿ ಮತ್ತು ಖಾಸಗಿ ನೌಕರಿ ಇರ್ತಕ್ಕಂಥವರು ಬಹುಶಃ 7% ಇರಬಹುದು. ಆದರೆ ಇವತ್ತು ರೈತರು ಸುಮಾರು 45-50% ರೈತರ ದುಡಿಮೆ ನಮ್ಮ ದೇಶದ ಅಭಿವೃದ್ಧಿಗೆ ದೊಡ್ಡ ಶಕ್ತಿ ಅಂತಕ್ಕಂಥದ್ದನ್ನ ನಾವ್ಯಾರು ಮರಲಿಕ್ಕಾಗಲ್ಲ. ಅದರಿಂದ ಇವತ್ತು ನಮ್ಮ ರೈತರ ಪರವಾಗಿ ಹಲವಾರು ರೀತಿಯ ಯೋಜನೆಗಳು ಜಾರಿಗೆ ಬರಬೇಕು ಅಂತಕ್ಕಂಥದ್ದೇನಿದೆ. ಬಹುಶಃ ಮುಂದಿನ ದಿನಗಳಲ್ಲಿ ಈ ವರ್ಷ ಕೆಲವು ರೈತ ಪರವಾದಂಥ ಯೋಜನೆಗಳಿಗೆ ಕಾರ್ಯಕ್ರಮಗಳನ್ನು ರೂಪಿಸ್ತಾ ಇದ್ದಾರೆ. ಅದು ಪ್ರಾಮಾಣಿಕವಾಗಿ ದೊರಕಬೇಕು ಅನ್ನೋದು ನಮ್ಮ ಅಭಿಪ್ರಾಯ ಇದೆ. ಆ ನಿಟ್ಟಿನಲ್ಲಿ ನಾವೆಲ್ಲ ಜೊತೆಗೂಡಿ ಕೆಲಸವನ್ನು ಮಾಡ್ತೀವಿ. ನಮ್ಮ ರೈತರು ಯಾವೊಂದು ಕೃಷಿ ಕೆಲಸದಲ್ಲಿ ಮಳೆ ಬರುತ್ತೋ ಮಳೆ ಬರಲು, ನೀರು ಸಿಗುತ್ತೋ ನೀರು ಸಿಗಲು, ಮುಂಗಾರು ಆಗ್ತಿದ್ದಾಗೆ ಏನು ಕಟ್ಟಿ ಹೊರ ಬಿಡ್ತಕ್ಕಂಥ ಕೆಲಸ ನಮ್ಮ ರೈತರು ಮಾಡ್ತಾರೆ, ಬಿತ್ತನೆ ಮಾಡ್ತಾರೆ. ಅದರಿಂದ ಲಾಭ ಎಷ್ಟು ಬರುತ್ತೆ ಅನ್ನೋದು ನಿರೀಕ್ಷೆ ಮಾಡಿದೆ. ಈ ದೇಶಕ್ಕೆ ದುಡಿಮೆ ಮಾಡ್ತಾ ಇರ್ತಕ್ಕಂಥ ರೈತರಿಗೆ ಇವತ್ತು ನಾವೇನು ಎಷ್ಟೇ ದೊಡ್ಡ ಮಟ್ಟದಲ್ಲಿ ರೈತರ ಪರವಾದ ಕಾರ್ಯಕ್ರಮಗಳನ್ನು ಜಾರಿಗೆ ತಂದರೂ ಅದು ದೊಡ್ಡ ಮಟ್ಟದ ರೈತರಿಗೆ ಸಹಕಾರ ಕೊಡ್ತಕ್ಕಂಥ ರೈತ